ಇದರಲ್ಲಿ ರತ್ನಂಗ್ ಮಗು ಆಗಲ್ಲ ಅಂತ ಬರ್ತಿದೆ. ಹೇ ಪಾರು, ತಮಾಸೆ ಮಾಡೋ ಗೊತ್ತಾಯ್ತು. ಅದು ನಮ್ಮ ರತ್ನ ನಿಲ್ಸಿದಾಗೆ ಇಷ್ಟ ಹೇಳು ಪಾರು. ಇದ್ರಲ್ಲಿರೋದನ್ನ ಬಿಟ್ಟು ನಾನು ಬೇರೇನೂ ಹೇಳ್ತಿಲ್ಲ ಮಾವ. ಛತ್ರಿ ದಣಿ ಸಿಡಿ ಮದ್ದು ಈಗ ಸಿಡೀತು ನೋಡು. ಅಯ್ಯೋ ದೇವ್ರೇ, ನನ್ನ ಸೊಸೆಗೆ ಒಳ್ಳೇದಾಗ್ಲಿ ಅಂತ ಈ ಹೋಮ ಹವನ ಪೂಜೆ ಎಲ್ಲ ಮಾಡಿಸ್ತಾ ಇದ್ದೀನಿ. ಇನ್ನೇನು ಹೋಮ ಮುಗಿದು ಫಲ ಕೊಡೋಷ್ಟರಲ್ಲಿ ಇಂಥ ಸುದ್ದಿ ಬಂದು ಅಪ್ಪಳಿಸ್ತಲ್ಲ. ತಾಯಿ ನಮ್ಮವ್ರು ಮಾಕಾಳವ, ಏನವ ಇದೆಲ್ಲ? ನಮ್ಮ ಕುಲದೇವತೆ ಏನಪ್ಪ ಇದೆಲ್ಲ? ಇದಕ್ಕೆಲ್ಲ ಹೋಗಿ ನಾನು ಯಾರ ಹತ್ರ ಪರಿಹಾರ ಕೇಳಲಿ? ನಮ್ಮ ವಂಶ ಬೆಳಗ್ಬೇಕಾಗಿದ್ದವಳಿಗೆ ಇಂಥ ಸ್ಥಿತಿ ಬಂದ್ಬಿಡ್ತಲ್ಲ. ನಮ್ಮನೆ ಬೆಳಕಾಗಬೇಕಾಗಿತ್ತು, ಆ ಬೆಳಕೆ ನಂದು ಹೋಗ್ತಿದೆಯಲ್ಲ. ಭಗವಂತ ಏನ್ ಮಾಡ್ಲಿ ನನಗೆ? ಮಾವ ಅಳ್ಬೇಡಿ ಮಾವ. ನಂಗೆ ಏನು ಹೇಳ್ಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ. ನೀವು ಸಮಾಧಾನವಾಗಿದ್ರೆ ನಾವೆಲ್ಲರೂ ಸಮಾಧಾನವಾಗಿರ್ತೀರಿ. ನೀವ್ ಹೆಂಗ್ ಅಳ್ತಾ ಇದ್ರೆ ನಾವ್ ಎಲ್ಗ ಹೋಗೋಣ ಮಾವ? ಸಮಾಧಾನ ಮಾಡ್ಕೊಳ್ಳಿ ಮಾವ. ಇದೇ ವಿಷಯನ ಎಲ್ಲರ ಮುಂದೆ ಹೇಳೋದಕ್ಕೋಸ್ಕರನೇ ಈ ಪೂಜೆ ಇಟ್ಕೊಂಡಿರೋದ ವೀರಭದ್ರ. ನಿನ್ನಂಥ ನೀಚ ಮನುಷ್ಯನ ಜಗತ್ತಲ್ಲಿ ಯಾರು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ದಣಿ ಓಸಿ ನೀರು ಕೊಡಿರಿ, ಸಮಾಧಾನ ಮಾಡ್ಕೊಳ್ಳಿ. ಪಾರವ್ವ, ನೀನು ಡಾಕ್ಟ್ರು, ಇವಾಗ ಏನು ಮಾಡೋಣ? ಅದು ನೀನೇ ಹೇಳ್ಬೇಕು ಕಣವ್ವ. ದಟ್ಟಪ್ಪ, ನೀನು ಹೇಳ್ಬೇಕು. ಏನು ಮಾಡ್ಬೋದು ಹೇಳು ಪಾರು, ಹೇಳು. ಅವಳೇ ತಾನೇ ಅಲ್ಲಿ ಬರ್ದಿರೋದನ್ನ ಓದ್ಬಿಟ್ಟು ಹೇಳಿದ್ದು. ಅಲ್ಲದೆ ಅವಳು ಗೋಲ್ಡ್ ಮೆಡಲ್ ತಗೊಂಡಿರೋ ಡಾಕ್ಟ್ರು. ಇನ್ನೆಷ್ಟೇ ಅಳದು ತೂಗಿ ಏನೇ ಹೇಳಿದ್ರು ಸತ್ಯ ಬದಲಾಗಲ್ಲ ಅಲ್ವಾ? ಪುರೋಹಿತ್ರೆ ನೋಡಿದ್ರ? ನಾವು ಮಾಡ್ತಿರೋ ಪೂಜೆಗೆ ಫಲ ಸಿಕ್ಕಿದ್ದು ಏನು ಅಂತ ನೋಡಿದ್ರ? ನನ್ನ ಸೊಸೆಗೆ ಮಕ್ಕಳೇ ಆಗಲ್ಲ ಅನ್ನೋ ಆಘಾತನ ನಾನು ಹೇಗೆ ಸಹಿಸ್ಕೊಳ್ಳಿ? ನಮ್ಮ ರತ್ನಮ್ಮ ನನ್ನ ಇಬ್ಬರು ಹೆಂಡತಿದಿರ್ಗೂ ಮಗಳಿದ್ದ ಹಾಗೆ. ಕೂಸು ಹುಟ್ಟೋದಕ್ಕೆ ಜಾಗನೇ ಇಲ್ಲ ಅಂದಮೇಲೆ ಪಾಪ ಅವ್ರು ತಾನೇ ಹೇಗೆ ಸಹಿಸ್ಕೋತಾರೆ? ಅಪ್ಪ ಪ್ಲೀಸ್ ಸುಮ್ಮನಿರ್ತೀರಾ? ಹೆಂಗವ ಎತ್ಕೊಂಡು ಸುಮ್ಮನೆ ಇರಕ್ಕಾಯ್ತದೆ? ಪಾಪ ನಮ್ಮ ಪರ್ಸಣ್ಣವ್ರಿಗೆ ಈ ವಿಚಾರನೇ ಗೊತ್ತಿಲ್ಲ. ಅಕಸ್ಮಾತ್ ಏನಾರ ಈ ವಿಷಯ ಗೊತ್ತಾಗ್ಬಿಟ್ರೆ ಏನೋ ಹೊಡ್ಕೊಂಡು ಪರ್ಶು ಬಗ್ಗೆ ಇನ್ನೊಂದ್ಸತಿ ಮಾತಾಡುವಾಗ ನಾಲ್ಗೆ ಎಚ್ಚರದಿಂದ ಇರಲಿ. ನಾನೊಬ್ಳು ಡಾಕ್ಟ್ರಾಗಿ ಹೇಳ್ತಿದ್ದೀನಿ, ಈ ಥರ ರಿಪೋರ್ಟ್ಸ್ ಬಂದಾಗ ಗಾಬರಿ ಆಗೋದಲ್ಲ, ಅದ್ರ ಬದಲು ಸೆಕೆಂಡ್ ಒಪಿನಿಯನ್ ತಗೊಳ್ಳೋದು ಒಳ್ಳೇದು. ಅಂದರೆ ಇನ್ನೊಂದ್ಸತಿ ಪರೀಕ್ಷೆ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ.
ಆಗಿಲ್ಲ. ನಾನಿದ್ದೀನಿ. ರತ್ನ ರತ್ನವ ರತ್ನ ರತ್ನವ ನೀರು. ನೋಡ್ಬಾರು ಏನಾಗಿದೆ ಅಂತ. ರತ್ನವ ಗಾಳಿ ಬೀಸಿ. ಪಾರು ಏನಾಯ್ತು ಪಾರು? ಏನಿಲ್ಲ ಗಾಬರಿ ಆಗ್ಬೇಡಿ. ಅವಳು ಟೆನ್ಷನ್ನಲ್ಲಿ ಪ್ರೆಷರ್ ತಡ್ಕೊಳಕ್ಕಾಗದೆ ಹೆಚ್ಚು ತಪ್ಪಿದಾಳು ಅಷ್ಟೇ. ಮಾವ ಕರ್ಕೊಂಡು ಒಳಗಡೆ. ಐನರೇ ನೀವು ಒಳ್ಳೆ ಮನೆಯಾಗೆ ಎಲ್ಲರೂ ನೋವುನಾಗವ್ರೆ. ನಮ್ಮ ಯಜಮಾನ್ರು ಕಣ್ಣಾಗೆ ರಕ್ತ ಬರೋದು ಒಂದೇ ಬಾಕಿ. ಸೊಸೆ ಅಂದರೆ ಪಂಚ ಪ್ರಾಣ. ಇನ್ನೇನಾಯ್ತದೋ ಏನೋ ಗೊತ್ತಿಲ್ಲ. ನಾನು ಆಮ್ಯಾಗ ಮಾತಾಡ್ತೀನಿ. ಬನ್ನಿ ನನ್ನ ಜೊತೆ ಬನ್ನಿ. ರತ್ನ ನೀನು ಓಕೆ ಇದೆಯಾ? ಏನೂ ಪ್ರಾಬ್ಲಮ್ ಇಲ್ಲ ತಾನೆ? ಅಯ್ಯೋ ರತ್ನ ಯಾಕೆ ಕಣ್ಣೀರು? ಹಾಂ ಏನದಕ್ಕೆ ನೀನು ಗೊತ್ತಿದ್ರು ಕೇಳ್ತೀಯಲ್ಲ. ಮಕ್ಕಳೇ ಆಗಲ್ಲ ಅಂತ ಗೊತ್ತಾದ್ಮೇಲೆ ಕಣ್ಣೀರಾಗದೆ ಹೇಗಿರಲಿ ನಾನು? ಮಕ್ಕಳಾಗಲ್ಲ ಅಂತಲ್ವ ಈ ಕಣ್ಣೀರು? ಹುಟ್ಟಿರೋ ಮಗುಗೆ ಇಷ್ಟೊಂದೆಲ್ಲ ಎಮೋಷ್ನಲಾಗಿ ಫೀಲ್ ಮಾಡ್ತಿದ್ಯಾ? ನಿಮ್ಮನ್ನೆಲ್ಲ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ತಿದ್ದೀವಿ ನಾನು ನಿಮ್ಮಣ್ಣ. ನಮಗೆಷ್ಟು ನೋವಾಗಿರಬೇಡ ಅನ್ನೋ ಅಂದಾಜಾದರೂ ಮಾಡಿದ್ಯಾ ನೀನು? ಅದಕ್ಕೆ ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀರಾ? ಹೋ ಶಿವಣ್ಣನ ತಂಗಿಗೆ ಒಂದ್ಸತಿ ಹೇಳಿದ್ರೆ ಅರ್ಥನೇ ಆಗಲ್ಲ. ಬಿಡಿಸಿ ಹೇಳಬೇಕಲ್ವಾ? ಅರ್ಥ ಆಗಲಿಲ್ಲ. ಅದಕ್ಕೆ ಅರ್ಥ ಆಗಲಿಲ್ವಾ? ಮಕ್ಕಳಿಗೆ ಅರ್ಥ ಆಗಲಿಲ್ಲ ಅಂತಂದರೆ ಟೀಚರ್ ಅರ್ಥ ಮಾಡಿಸ್ತಾರೆ. ಇಲ್ಲಿ ಟೀಚರ್ಗೆ ಅರ್ಥ ಮಾಡಿಸೋ ಪರಿಸ್ಥಿತಿ ಬಂದಿದೆ. ಉರಿಯೋ ಬೆಂಕಿನ ಎಷ್ಟು ದಿನ ಅಂತ ಸರ್ಗಲ್ ಕಟ್ಕೋತೀಯ ರತ್ನ? ನಿನ್ನ ಮಾವ ವೀರಭದ್ರನ್ ನಿಂಗೆ ಅಷ್ಟೆಲ್ಲ ಹಿಂಸೆ ಕೊಡ್ತಿದ್ದಾರೆ. ನನ್ನಿಂದ ಯಾಕೆ ಮುಚ್ಚಿಟ್ಟೆ ರತ್ನ ನೀನು?